ಹಾಡಲೇಬೇಕು. ಇದೇನು ನಾನು ಫೋನ್ ಮಾಡಿ ಇಷ್ಟೊತ್ತಾದರೂ ನೀಲ್ಕಂಠ ಇನ್ನೂ ಬರಲೇ ಇಲ್ವಲ್ಲ? ಹೇಗಾದರೂ ಮಾಡಿ ಇವತ್ತು ನನ್ನ ಮನಸ್ಸಿನ ನಿರ್ಣಯಕ್ಕೆ ಒಂದು ಅಂತ್ಯವನ್ನು ಹಾಡಲೇಬೇಕು. ವೆಲ್ಕಮ್ ಮಿಸ್ಟರ್ ನೀಲ್ಕಂಠ, ವೆಲ್ಕಮ್. ನೀನು ಬರೋದು ಸಮಯ ಬಹಳವಾದ್ರಿಂದ ನೀವು ಬರ್ತಿರೋ ಇಲ್ವಂತ ನನ್ನ ಮನಸ್ಸಿನಲ್ಲಿ ನಾನೇ ವಿಚಾರ ಮಾಡ್ತಾ ಇದ್ದೆ. ಅಲ್ಲ, ಅಷ್ಟೊಂದು ಹೊರಗಡೆ ಲಾಡ್ಜು ರೆಸ್ಟೋರೆಂಟ್ಗಳು ಗಾರ್ಡನ್ ಇರಬೇಕಾದ್ರೆ ನನ್ನನ್ನು ಇಲ್ಲಿಗೆ ಆಕರ್ಷಿದೆ. ನೋಡಿ ಮಿಸ್ಟರ್ ನೀಲ್ಕಂಠ, ಹೆಣ್ಣು ಎಷ್ಟೇ ಶೌರ್ಯ, ಸಾಹಸ, ಧೈರ್ಯವಂತಳಾದರೂ ಕೂಡ ಈ ಸಮಾಜಕ್ಕೆ ಹೆದರ್ತಾಳ ಎನ್ನುವುದು ಯಾವಾಗ ನಿನಗೆ ನೆನಪಿರಲಿ. ಈ ಸಮಾಜದ ಸಮುದಾಯಕ್ಕೆ ಅವಳು ತಲೆ ಬಾಗಲೇಬೇಕಾಗುತ್ತದೆ. ಇದು ಈ ಭವ್ಯ ಭಾರತದ ಸಂಸ್ಕೃತಿಯ ಪರಂಪರೆಯೂ ಹೌದು. ಮೇಲಾಗಿ ನಾನು ಶ್ರೀಮಂತ ಮನೆತನದ ಹೆಣ್ಣು, ಎಲ್ಲರ ಕಣ್ಣುಗಳು ನನ್ನ ಮೇಲೇನೆ ಇರ್ತವೆ. ಅದು ಅಲ್ಲದೆ ನನ್ನ ತಂದೆ ನನ್ನ ಸುತ್ತಲೂ ಇಚ್ಛಿಸಿರುವ ಈ ಯಕ್ಷ ಕಿರಣಗಳು ಯಾವಾಗಲೂ ನನ್ನ ಸುತ್ತಾನೇ ಸುತ್ತಾ ಇರ್ತವೆ. ಹೀಗಾಗಿ ಸುಮ್ಮನೆ ಸಮಸ್ಯೆ ಆಗಬಾರ್ದು ಅಂತ ಯಾರು ಇಲ್ಲದೆ ಈ ಮನೆಗೆ ನಿಮ್ಮನ್ನು ಆಹ್ವಾನಿಸಿದ್ದೇನೆ. ಹಾಗಾದ್ರೆ ಮತ್ತೆ ತಡ ಸ್ವಲ್ಪ ತಾಳಿ. ಯಾಕೆ ಇಷ್ಟೊಂದು ಅವಸರ ಪಡ್ತಾ ಇದ್ರಾ? ಮೊದಲನೇ ಸಾರಿ ಈ ಅರಮನೆಗೆ ಆಗಮಿಸಿದ್ದೀರಿ. ಮನೆಗೆ ಬಂದಿರುವ ಅತಿಥಿಗಳನ್ನ ಖಾಲಿ ಕೈಯಿಂದ ಆಗಮಿಸೋದು ಈ ಮನೆಯ ಸುಸಂಸ್ಕೃತಿ ಅಲ್ಲ, ಸೌಜನ್ಯತೆಯೂ ಅಲ್ಲ. ಹಾಗಾಗಿ ನೀವು ಬಂದಿರೋದಕ್ಕೋಸ್ಕರವಾಗಿ ನಿಮ್ಗೊಂದು ಸವಿನೆನಪಿನ ಕಾಣಿಕೆ ತರ್ತೀನಿ. ನನಗೆ ಕಾಣಿಕೆನಾ? ತುಂಬಾ ಸುಂದರವಾಗಿರ್ಬೇಕಲ್ಲ, ತೆಗೆದುಕೊಂಡು ಬಾ. ಶ್ರಾವಣಿ, ನೀನು ಜಯೋಪಿ ತೆಳಗೆ ನುಗ್ಗಿದ್ರೆ ನಾನು ರಂಗೋಲಿ ತೆಳಗೆ ನುಗ್ಗೋನು. ನೀನು ಹೋಗಿರುವ ಇವತ್ತಿನ ಈ ಹೊಂಚಕ್ಕೆ ಪ್ರತೀಕಾರ ನನ್ನಿಂದ ಇದ್ದೇ ಇರುತ್ತೆ. ವಾವ್, ಪ್ರಿಯಕರನ ಜೊತೆ ಓಡಿ ಹೋಗೋದಕ್ಕೆ ನಿನ್ನ ತಂದೆ ಗಳಿಸಿಟ್ಟ ಆಸ್ತಿ ಪತ್ರಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ಯಾ? ಈ ನಮ್ಮ ಅಮರವಾದ ಪ್ರೀತಿ ಇದೇ ರೀತಿ ಗುಳಿಬೇಕಾದ್ರೆ ಇವೆರಡರಲ್ಲಿ ನೀವು ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು. ನೀವು ಯಾವುದನ್ನ ಆಯ್ಕೆ ಮಾಡಿಕೊಂಡ್ರು ಕೂಡ ಅದಕ್ಕೆ ನನ್ನ ಸಂಪೂರ್ಣವಾದ ಒಪ್ಪಿಗೆ ಇರುತ್ತದೆ. ಹಾಗಾದ್ರೆ ಅದನ್ನ ಬಿಚ್ಚಿ ನೋಡ್ಬೋದಾ? ಹಾ, ಬಿಚ್ಚಿ ನೋಡ್ಬೋದು. ಆದ್ರೆ ಇದಕ್ಕೆ ಆಯ್ಕೆ ಒಂದೇ ಇರುತ್ತದೆ. ಆಯ್ಕೆ ಒಂದೇ? ಏನಿದು ರಕ್ಷಾ? ಆವಾಜ್ ಮತ್ ಕರೋ ಗುರುಜಿ. ನೀನು ಸೃಷ್ಟಿಸಿರುವ ಈ ಚಕ್ರವ್ಯೂಹದಲ್ಲಿ 2 ಬತ್ತಳಿಕೆಗಳನ್ನ ನಿನ್ನ ಕೈಗೆ ಕೊಟ್ಟಾಗಿದೆ. ಈ 2 ಬತ್ತಳಿಕೆಯಲ್ಲಿ ನೀನು ಯಾವುದನ್ನೇ ಆಯ್ಕೆ ಮಾಡಿಕೊಂಡ್ರು ಕೂಡ ನನ್ನದು ಸಂಪೂರ್ಣವಾದ ಒಪ್ಪಿಗೆ ಇರುತ್ತದೆ. ನೀನೇನಾದ್ರೂ ಹಣ ತುಂಬಿರುವ ಇದು ಒಡವೆ, ಹಣ, ಈ ಮನೆಯ ಕಾಗದ ಪತ್ರಗಳನ್ನ ನೀನೇನಾದ್ರೂ ಆಯ್ಕೆ ಮಾಡಿಕೊಂಡಿದ್ದೆ ಆದ್ರೆ ಜೀವನ ಪೂರ್ತಿ ಕುಳಿತುಂಡ್ರು ಕರಗಲಾರದಷ್ಟಿರುವ ಆಸ್ತಿ ನಿನ್ನದಾಗುತ್ತೆ. ಇದೆಲ್ಲದಕ್ಕಿಂತಲೂ ಮಿಗಿಲಾದದ್ದು ಅಣ್ಣ ತಂಗಿಯರ ಸಂಬಂಧ ಹೋಲುವ ಈ ರಕ್ತ ಸಂಬಂಧಕ್ಕೆ ಬೆಲೆ ಸಾಧಿಸುವ ಈ ರಾಖೆನ ನೀನೇನಾದ್ರೂ ತೆಗೆದುಕೊಂಡಿದ್ದೆ ಆದ್ರೆ ನಾನು ಈ ಭೂಮಿಯಲ್ಲಿ ಜೀವಂತಿರುವವರೆಗೂ ಅಣ್ಣನೆಂಬ ಸ್ಥಾನ ನಿನ್ನದಾಗಿರುತ್ತೆ. ಶ್ರಾವಣಿ, ನಾವು ನಿನ್ನ ಕೈಗೆ ರಾಖಿ ಕೊಟ್ಟು ನನ್ನ ಕೈಗೆ ಕಟ್ಟಿಸಿಕೊಂಡು ನಿನ್ನ ಅಣ್ಣನಾಗಲು ಬಂದಿಲ್ಲ. ನಿನ್ನ ಅಂದವಾದ ಸೌಂದರ್ಯವನ್ನು ಸವಿಯಲು ಬಂದಿದ್ದೇನೆ. ಬಾಯಿ ಮುಚ್ಚಲೆ ಮತಿಹೀನ. ಈ ರೀತಿ ವರ್ತನೆ ಮಾಡೋದು ಒಳ್ಳೆಯದಲ್ಲ. ಹಣವನ್ನು ಕೊಟ್ಟರು ಕೂಡ ನನ್ನ ಹೆಂತನ್ನ ಬಿಡಬಹುದು ಅಂತ ನಿನ್ನ ಹತ್ರ ಇಷ್ಟೊಂದು ಪರಿಪರಿಯಾಗಿ ಕೇಳ್ಕೊಂಡ್ರು ಕೂಡ ಈ ನಿನ್ನ ಕಠೋರವಾದ ಮನಸ್ಸು ಕರತಾನೆ ಇಲ್ವಾ? ಇಲ್ಲ, ನನ್ನ ಮನಸ್ಸು ಕರಗಬೇಕಾದ್ರೆ ಇವತ್ತು ನಿನ್ನ ದೇಹವನ್ನು ಸವಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಈ 2 ಕಾಣಿಕೆಗಳನ್ನು ತೆಗೆದುಕೊಳ್ಳುವಂತ ಯೋಗ್ಯತೆ ನಿನ್ನಂತವನಿಗೆ ಇಲ್ಲ ಅಂತ ಕಾಣಿಸುತ್ತೆ. ನಿನಗೆ 3ನೇ ಕಾಣಿಕೆ ಕೊಡೋದು ಉತ್ತಮ ಅಂತ ಅನ್ಸುತ್ತೆ. ಯಾರು ಬಂದಿರೋದು ಒಳಗೆ? ಇನ್ನು ಸ್ವಲ್ಪ ಲೇಟ್ ಆಗಿ ಬಂದಿದ್ರೆ ನನ್ನ ಕಾರ್ಯ ಪೂರ್ಣ ಮುಕ್ತಾಯವಾಗ್ತಿತ್ತು. ಮಿಸ್ಟರ್ ಜಮೀನ್ದಾರ್, ಯಾರ ಮನೆಗೆ ಬಂದು ಯಾರ ಮುಂದೆ ಮಾತಾಡ್ತೀನಿ ಅನ್ನೋದು ಪ್ರಶ್ನೆ ಇಟ್ಕೊಂಡು ಮಾತಾಡು. ಒಳ್ಳೆ ಮಾತಿನಿಂದ ಹೇಳ್ತೇನೆ, ಇಲ್ಲಿಂದ ಹೊರಟು ಹೋಗು. ಇಲ್ಲ, ನಾನು ನಿನ್ನ ಮಗಳ ಶೀಲಹರಣ ಮಾಡುವ ಕಿತ್ತೋದಿಲ್ಲ. ನಿನ್ನ ಮಗಳ ಶೀಲಹರಣ ಮಾಡುವುದು ನೀನು ಕಣ್ಣಲ್ಲೇ ನೋಡ್ಬೇಕು. ಒಳ್ಳೆ
ನೀಲಕಂಠನ ಮುಂದೆ ಪರಿಪರಿಯಾಗಿ ನಿನ್ನಂತ ಹೆಣ್ಣು ಕಣ್ಣೀರು ಹಾಕಿದ್ರೆ ಈ ನೀಲಕಂಠನ ಕರಳು ಯಾವತ್ತೂ ಕರ್ಕೋತಿಲ್ಲ. ಜಮೀನ್ದಾರ್ ಸೂರಪ್ಪ, ಈ ನೀಲಕಂಠನ ಹೊತ್ತಿ ಇರುವ ಅಗ್ನಿ ಇವತ್ತು ನಂದಿ ಹೋಯ್ತು. ಇನ್ನು ನೀ ನೋಡ್ಬೇಕು. ಜಮೀನ್ದಾರ್, ನಿನ್ನ ಹೆಂಡತಿ ಜೊತೆ ನಿನ್ನನ್ನು ಯಮಲೋಕಕ್ಕೆ ಕಳಿಸ್ತಾ ಇದ್ದೆ. ಆದ್ರೆ ನಾ ಮಾಡಿದ ನಿನ್ನ ಮಗಳಿಗೆ ಕೊಟ್ಟ ಉಡುಗೊರೆಯನ್ನ ನೀನು ಕಣ್ಣಲ್ಲೇ ನೋಡ್ಬೇಕು.